ಪೌಲನು ಸೌವಾರ್ತಿಕ ಸೇವೆಗೆ ಹೋಗುವಾಗ ಕಠಿಣವಾದ ನಕ್ಷೆಯನ್ನು ಹಾಕಿಕೊಂಡಿರಲಿಲ್ಲ. ಕರ್ತನು ಹೇಳಿದ ರೀತಿಯಲ್ಲಿಯೇ ಹೋಗುತ್ತಿದ್ದನು. ಆತ್ಮೀಯ ಸ್ನೇಹಿತರೆ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಸೇವೆಯಲ್ಲಿ ಕರ್ತನ ಮಾರ್ಗದರ್ಶನ ಈ ಅಧ್ಯಯನದಲ್ಲಿ ನಾವು ನೋಡಲಿದ್ದೇವೆ. ಇದು ನಮ್ಮ ಜೀವಿತಕ್ಕೆ ಬಹಳ ಪ್ರಾಮುಖ್ಯವಾದದ್ದು. ಆದುದರಿಂದ ಬನ್ನಿರಿ, ದೇವರಾತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ದೇವರ ಕೃಪೆಯಿಂದ ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯ ಕೊನೆಯ ಅಧ್ಯಾಯದ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಇಂದು ನಾವು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯ 16ನೇ ಅಧ್ಯಾಯದ ಧ್ಯಾನವನ್ನು ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಅಂತಿಮ ವಂದನೆಗಳು ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಕೊನೆಯ ಅಧ್ಯಾಯದಲ್ಲಿ ಅನೇಕ ವಿಚಾರಗಳು ಕೂಡಿಕೊಂಡಿರುವುದನ್ನು ನೋಡುತ್ತೇವೆ. ಯೆರೂಸಲೇಮಿನ ಬಡವರಿಗೆ ಕೊಟ್ಟ ಕಾಣಿಕೆಯ ಕುರಿತಾಗಿ ಪೌಲನು ಮೊದಲು ಮಾತನಾಡುತ್ತಾನೆ. ಆ ಬಳಿಕ ಇತರ ಸಂಗತಿಗಳ ಕುರಿತು ಮಾತನಾಡುತ್ತಾನೆ. ಅವಕಾಶಗಳ ಕುರಿತಾಗಿ, ವಿರೋಧತ್ವಗಳ ಕುರಿತಾಗಿ ಮಾತನಾಡುತ್ತಾನೆ. ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕುರಿತಾಗಿಯೂ ಹೇಳುತ್ತಾನೆ. ಸಭೆಯು ನಡೆಯಬೇಕಾದ ರೀತಿಯ ಕುರಿತಾಗಿ, ಬೋಧನೆಯನ್ನು ಪರೀಕ್ಷಿಸುವ ವಿಧಾನ, ಸಾರ್ವತ್ರಿಕ ಸಭೆಯ ಕುರಿತಾಗಿ ಮಾತನಾಡುತ್ತಾನೆ. ಇಡೀ ಸಭೆಯನ್ನೇ ದೃಷ್ಟಿಯಲ್ಲಿಟ್ಟುಕೊಂಡಿದ್ದಾನೆ. 1-4 ವಚನಗಳು ಕಾಣಿಕೆಯ ಕುರಿತಾಗಿಯೂ, 5-9 ವಚನಗಳು ವೈಯಕ್ತಿಕ ವಿಚಾರಗಳು, ತನ್ನ ವೈಯಕ್ತಿಕ ಕಾರ್ಯಕ್ರಮಗಳ ಕುರಿತು, 10-24 ವಚನಗಳು ಬೇರೆ ಬೇರೆ ವ್ಯಕ್ತಿಗಳ ಕುರಿತು, ದುಷ್ಟ ಕೊರಿಂಥದಲ್ಲಿದ್ದುಕೊಂಡು ಕ್ರಿಸ್ತನಿಗಾಗಿ ಜೀವಿಸಿದವರ ಕುರಿತಾಗಿ ಬರೆಯುತ್ತಾನೆ. ಪ್ರಿಯರೇ, ಮುಂದಕ್ಕೆ ನಾವು ನೋಡಲಿದ್ದೇವೆ ಕಾಣಿಕೆ ಎಂಬ ವಿಚಾರವನ್ನು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ದೇವಜನರಿಗೋಸ್ಕರ ಹಣ ವಸೂಲು ಮಾಡುವುದನ್ನು ಕುರಿತು ನಾನು ಹೇಳುವುದೇನೆಂದರೆ, ಗಲಾತ್ಯದ ಸಭೆಗಳಿಗೆ ನಾನು ಹೇಳಿಕೊಟ್ಟ ಕ್ರಮದಂತೆ ನೀವೂ ಮಾಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕಾಣಿಕೆ ಕೂಡಿಸುವ ವಿಚಾರ ಪ್ರಸ್ತಾಪಿಸುತ್ತಾ ಈ ಅಧ್ಯಾಯವನ್ನು ಪೌಲನು ಪ್ರಾರಂಭಿಸುತ್ತಾನೆ. ಕ್ರೈಸ್ತ ನಂಬಿಕೆಯ ಅತೀ ಪ್ರಭಾವದ ವಿಚಾರ ಪುನರುತ್ಥಾನದ ಕುರಿತು ಚರ್ಚಿಸಿದ ಬಳಿಕ ಪೌಲನು, ಸಹೋದರರೇ, ನಾವು ಪರಲೋಕದಲ್ಲಿದ್ದೇವೆ, ಅಲ್ಲಿಯೇ ಮೋಡಗಳ ನಡುವೆ ಇರೋಣ ಎಂದು ಹೇಳಬಹುದೆಂದು ನೀವು ಭಾವಿಸಿರಬಹುದು. ಆದರೆ ಅದಕ್ಕೆ ಬದಲಾಗಿ ಒಂದೇ ಸಲಕ್ಕೆ ನಮ್ಮನ್ನು ಕೆಳಕ್ಕೆ ತಳ್ಳಿದಂತಾಯಿತು. ನಾವು ತಳಮಟ್ಟವನ್ನು ಸೇರಿದ ಅನುಭವ ನಮಗಾಗಿದೆ. ಯೆರೂಸಲೇಮಿನ ಬಡ ಭಕ್ತರಿಗಾಗಿ ಕಾಣಿಕೆ ಕೂಡಿಸುವ ಕುರಿತಾಗಿ ಅವನು ಮಾತನಾಡುತ್ತಿದ್ದಾನೆ. ಅತಿ ಭಕ್ತಿವಂತರಾದ ಕೆಲವರು ಹೇಳುತ್ತಾರೆ, ಕಾಣಿಕೆ ಕೂಡಿಸುವ ಕುರಿತು ಮಾತನಾಡಬಾರದು, ಅದು ಲೌಕಿಕ ವಿಚಾರವಾಗಿದೆ, ಆತ್ಮಿಕ ವಿಚಾರಗಳನ್ನು ಮಾತ್ರ ಮಾತನಾಡಿರಿ ಎಂದು. ಅದು ಅವರಿಗೆ ಮುಜುಗರದ ವಿಚಾರವಾದ್ದರಿಂದ ಅದರ ಕುರಿತು ಮಾತನಾಡಲು ಅವರಿಗೆ ಮನಸ್ಸಿಲ್ಲ. ಕ್ರೈಸ್ತ ಕೊಡುಗೆಯ ವಿಧವನ್ನು ಪೌಲನು ತಿಳಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನಾವು ಸತ್ಯವೇದವನ್ನು ತೆರೆದು ಓದೋಣ. ಸಬ್ಬತ್ ದಿನದಲ್ಲಿ ಪ್ರತಿಯೊಬ್ಬನು ಕಾಣಿಕೆಯನ್ನೂ ದಶಮಾಂಶವನ್ನು ಕೊಡಲಿ. ಆಗ ನಾನು ಬಂದಾಗ ಕಾಣಿಕೆ ಕೂಡಿಸುವ ಅಗತ್ಯವಿರುವುದಿಲ್ಲ. ಆಗ ನಾವು ಒಂದು ಪ್ರತ್ಯೇಕ ಕಾಣಿಕೆ ಕೂಡಿಸಬಹುದಾಗಿದೆ. ನೀವು ಹೇಳಬಹುದು, ನೀವು ಸರಿಯಾಗಿ ಓದಲಿಲ್ಲ ಎಂದು. ಅದು ಸರಿಯೇ, ಆದರೆ ಈ ದಿನಗಳಲ್ಲಿ ನಾವು ಅನುಸರಿಸುವ ಕ್ರಮವನ್ನು ನಾನು ಓದಿದೆ. ಈಗ ನಾವು ಪೌಲನು ಬರೆದದನ್ನು ಓದೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಾನು ಬಂದಾಗ ಹಣ ವಸೂಲು ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನಗೆ ಬಂದ ಸಂಪಾದನೆಯ ಮೇರೆಗೆ ವಾರದ ಮೊದಲನೆಯ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿ ಇಟ್ಟುಕೊಂಡಿರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವಾರದ ಮೊದಲನೆಯ ದಿನದಲ್ಲಿ ಎಂಬುದಾಗಿ ನೋಡುವಾಗ, ವಾರದ ಮೊದಲನೆಯ ದಿನ ನೀವು ಆರಾಧನೆಗಾಗಿ ಸೇರಿ ಬರುತ್ತಿಲ್ಲವಾದರೆ
ನಿಮ್ಮ ಕಾಣಿಕೆ ಕೂಡಿಸುವುದಕ್ಕಾಗಿ ಸೇರಿ ಬನ್ನಿರಿ. ಇದು ನಿಜವಾಗಿ ಹಾಸ್ಯಾಸ್ಪದವಾದದ್ದು. ವಾರದ ಮೊದಲನೆಯ ದಿನದಲ್ಲಿ ನಿಮ್ಮ ಕಾಣಿಕೆಯನ್ನು ತನ್ನಿರಿ ಎಂದು ಪೌಲನು ಹೇಳುವಾಗ ಸಭೆಯವರು ಕರ್ತನಾದ ಯೇಸುವಿನ ಮರಣ ಪುನರುತ್ಥಾನಗಳನ್ನು ನೆನಪಿಸುವುದಕ್ಕಾಗಿ ಸೇರಿ ಬರುವ ದಿನ ಅದಾಗಿದೆ. ಆತನು ವಾರದ ಮೊದಲನೆಯ ದಿನದಲ್ಲಿ ತಿರುಗಿ ಎದ್ದು ಬಂದಿದ್ದಾನೆ. ಅದು ಭಾನುವಾರವಾಗಿದೆ, ಬೇರಾವುದೋ ದಿನವಲ್ಲ. ಪ್ರಿಯರೇ, ಪ್ರತಿಯೊಬ್ಬನೂ ಗಂಟು ಮಾಡಿ ತನ್ನ ಮನೆಯಲ್ಲಿ ಇಟ್ಟುಕೊಂಡಿರಬೇಕು ಎಂಬುದಾಗಿ ನೋಡುವಾಗ ಅವನು ದಶಮಾಂಶ ಕಾಣಿಕೆಗಳ ಕುರಿತಾಗಿ ಏನನ್ನೂ ಹೇಳುವುದಿಲ್ಲ. ದೇವರು ಅವರನ್ನು ಆಶೀರ್ವದಿಸಿರುವುದರಿಂದ ಅವರು ಗಂಟು ಮಾಡಿ ಇಟ್ಟುಕೊಳ್ಳಬೇಕು. ಕರ್ತನಲ್ಲಿ ಪ್ರಿಯರೇ, ನಾನು ಬಂದಾಗ ಹಣ ವಸೂಲು ಮಾಡಬೇಕಾದ ಅವಶ್ಯವಾದಂತೆ ಎಂಬುದಾಗಿ ನೋಡುವಾಗ ತಾನು ಅವರನ್ನು ಸಂಧಿಸುವ ಸಮಯದಲ್ಲಿ ಕಾಣಿಕೆ ಕೂಡಿಸುವುದರಲ್ಲೇ ಸಮಯ ವ್ಯರ್ಥವಾಗಬಾರದೆಂಬುದು ಪೌಲನ ಉದ್ದೇಶವಾಗಿತ್ತು. ನನ್ನ ದಿನಗಳಲ್ಲಿ ನಾನು ಕಾಣಿಕೆ ಕೂಡಿಸುವುದಕ್ಕೆ ಕೊಡುವಷ್ಟೇ ಸಮಯವನ್ನು ಹೊಸ ವಿಶ್ವಾಸಿಗಳೊಂದಿಗೆ ಕಳೆಯಬೇಕಾಗುತ್ತಿತ್ತು. ಕಾಣಿಕೆ ಹೇಗೆ ಕೂಡಿಸಬೇಕೆಂದು ಪೌಲನು ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾನು ಬಂದ ಮೇಲೆ ನೀವು ಯಾರನ್ನು ಯೋಗ್ಯರೆಂದು ಸೂಚಿಸುವಿರೋ ಅವರನ್ನು ಯೆರೂಸಲೇಮಿಗೆ ನಿಮ್ಮ ಉಪಕಾರ ದ್ರವ್ಯವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಪತ್ರಗಳನ್ನು ಕೊಟ್ಟು ಕಳುಹಿಸುವೆನು. ನಾನು ಸಹ ಹೋಗುವುದು ಯುಕ್ತವಾಗಿ ತೋರಿದರೆ ಅವರು ನನ್ನ ಜೊತೆಯಲ್ಲಿ ಬರಬಹುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತನ್ನೊಂದಿಗೆ ಆ ಕಾಣಿಕೆಯನ್ನು ಯೆರೂಸಲೇಮಿಗೆ ಕೊಂಡೊಯ್ಯತಕ್ಕವರನ್ನು ಆರಿಸಬೇಕೆಂದು ಹೇಳುತ್ತಾನೆ. ಕಾಣಿಕೆಯೊಂದಿಗೆ ಒಬ್ಬರಿಗಿಂತ ಹೆಚ್ಚು ಮಂದಿ ಹೋಗುವುದು ಉತ್ತಮವಾದದ್ದು. ಒಬ್ಬನ ಕೈಯಲ್ಲಿ ಕೊಟ್ಟು ಅವನೇ ಅದನ್ನು ನೋಡಿಕೊಳ್ಳುವಂತೆ ಮಾಡುವುದು ಅಪಾಯಕಾರಿಯಾದದ್ದು. ಒಬ್ಬನು ಕ್ರೈಸ್ತನಾಗಿದ್ದಾಗಲೂ ಅವನ ಕುರಿತು ಸಂಶಯ ಪಡುವುದು ಸರಿಯೋ? ಒಬ್ಬನು ಎಷ್ಟೇ ಪ್ರಾಮಾಣಿಕನಾಗಿದ್ದರೂ ಶೋಧನೆಯು ಯಾವಾಗಲೂ ಇದ್ದೇ ಇರುತ್ತದೆ. ಕಾಣಿಕೆಯ ಕುರಿತ ಅತ್ಯುತ್ತಮ ನಿರ್ವಹಣೆಯ ಕುರಿತಾಗಿ ಪೌಲನು ತಿಳಿಸುತ್ತಾನೆ. ಅವನ ವಿಧಾನಗಳು ವ್ಯವಹಾರಕ್ಕೆ ತಕ್ಕಂತಿವೆ. ಪ್ರಿಯರೇ, ಪೌಲನು ಅವರ ಉದಾರತನದ ಕುರಿತು ಮಾತನಾಡುತ್ತಾನೆ. ಕ್ರೈಸ್ತ ಕೊಡುಗೆಯ ಕುರಿತಾಗಿ ಉಪಯೋಗಿಸಲ್ಪಟ್ಟ ಪದಗಳನ್ನು ನಾವು ಸ್ವಲ್ಪ ಧ್ಯಾನ ಮಾಡುವುದು ಒಳ್ಳೆಯದು. ಈ ಭಾಗದಲ್ಲಿ ಪೌಲನು ಹಣ ವಸೂಲು ಮಾಡುವುದು ಎಂದು ಹೇಳುತ್ತಾನೆ. ಬಳಿಕ ಅವರ ಉದಾರತನದ ಕುರಿತು ಹೇಳುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 26ರಲ್ಲಿ ಹಣದ ಸಹಾಯ ಎಂದು ಕರೆಯುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯ 5ನೇ ವಚನದಲ್ಲಿ ಧರ್ಮ ದ್ರವ್ಯ ಎಂದಿದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯ 12ನೇ ವಚನದಲ್ಲಿ ಧರ್ಮ ಕಾರ್ಯ ಎಂದು ಹೇಳಿದೆ. ಅಪೊಸ್ತಲ ಕೃತ್ಯಗಳು 24ನೇ ಅಧ್ಯಾಯ 17ನೇ ವಚನದಲ್ಲಿ ಧರ್ಮ ದ್ರವ್ಯ ಎಂದಿದೆ. ಇದೆಲ್ಲವೂ ಕೂಡ ದೇವರಿಗೆ ಕಾಣಿಕೆ ಕೊಡುವುದರ ಕುರಿತಾಗಿಯೇ ಹೇಳಲ್ಪಟ್ಟದ್ದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಆಸಕ್ತಿಕರವಾದ ಶಬ್ದವೆಂದರೆ ಉದಾರತನ. ಅದು ಕೃಪೆಯ ಕೊಡುಗೆಯಾಗಿದೆ. ದೇವರು ನಿನ್ನನ್ನು ಹೇಗೆ ಆಶೀರ್ವದಿಸಿದ್ದಾನೆ? ಕರ್ತನಿಗೆ ನೀವು ಕೊಡುವಂಥದ್ದನ್ನು ಉದಾರ ಕಾಣಿಕೆ ಎಂದು ಹೇಳಬಹುದು. ಹಳೆ ಒಡಂಬಡಿಕೆಯಲ್ಲಿ ದಶಮಾಂಶ ಕೊಡುವುದರ ಕುರಿತು ಯಾಜಕಕಾಂಡ ಪುಸ್ತಕದಲ್ಲಿ ಹೇಳಿಯದೆ. ಆರಂಭ ದಿನಗಳಲ್ಲಿ ಇಸ್ರಾಯೇಲ್ ದೇಶವು ಧರ್ಮಾಧಿಪತ್ಯವಾಗಿತ್ತು. ಆಗ ಇಸ್ರಾಯೇಲ್ಯರು ಕೊಡುವ ದಶಮಾಂಶ ಕಾಣಿಕೆಯು ಸರಕಾರದ ಖರ್ಚಿಗೂ ದೇವಾಲಯದ ಖರ್ಚಿಗೂ ಉಪಯೋಗಿಸಲ್ಪಡುತ್ತಿತ್ತು. ಅವರು ತಮ್ಮ ಸಂಪಾದನೆಯ ಸುಮಾರು 30% ಕೊಡುತ್ತಿದ್ದರು. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಇಸ್ರಾಯೇಲ್ಯರು ಎಷ್ಟು ಕೊಡುತ್ತಿದ್ದಾರೆ ಎಂಬ ಕುರಿತು ಮಾಹಿತಿ ಇದರಲ್ಲಿ ಸಿಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ವೈಯಕ್ತಿಕ ವಿಚಾರಗಳು ಎಂಬುದನ್ನು ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 5 ಮತ್ತು 6ನೇ ವಚನಗಳು ಹೀಗೆ ಹೇಳುತ್ತದೆ: ನಾನು ಹಾದು ಹೋಗಬೇಕೆಂದಿರುವ ಮಕೆದೋನ್ಯ ಸೀಮೆಯನ್ನು ದಾಟಿದ ಮೇಲೆ ನಿಮ್ಮ ಬಳಿಗೆ ಬಂದು ನಿಮ್ಮ ಬಳಿಯಲ್ಲೇ ಇಳುಕೊಳ್ಳುವೆನು. ನಿಮ್ಮಲ್ಲಿ ಹಿಮ ಕಾಲವನ್ನಾದರೂ ಕಳೆದೇನು ಮತ್ತು ನಾನು ಹೋಗಬೇಕಾದ ಸ್ಥಳಕ್ಕೆ ನೀವು ನನ್ನನ್ನು ಸಾಗ ಕಳಿಸಬಹುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹೋಗಬೇಕಾಗಿರುವ ಸ್ಥಳಕ್ಕೆ ಎಂಬುದಾಗಿ ನೋಡುವಾಗ ಪೌಲನಿಗೆ ತಾನು ಯಾವ ಸ್ಥಳಕ್ಕೆ ಹೋಗಲಿದ್ದೆ ಎಂದು ತಿಳಿದಿರಲಿಲ್ಲ. ಇಂಥ ದೊಡ್ಡ ಅಪೊಸ್ತಲನು ತನ್ನ ಪ್ರಯಾಣದ ಕುರಿತಾದ ಸರಿಯಾದ ನಕ್ಷೆ ಹಾಕಿಕೊಂಡಿರಲಿಲ್ಲವೆಂದು ಇದರ ಅರ್ಥವೋ ಅಲ್ಲ. ಆದರೆ
ಕರ್ತನು ತನ್ನನ್ನು ನಡೆಸುತ್ತಾನೆ ಎಂದು ಅವನ ಮಾತಿನ ತಾತ್ಪರ್ಯ. ಅವನು ಅದ್ಭುತವಾದ ಮಾರ್ಗಸೂಚಿ ಹಾಕಿದವನು. ತಾನು ಏನು ಮಾಡಬೇಕೆಂಬ ಕುರಿತು ಅವನಿಗೆ ತಿಳಿದಿರಲಿಲ್ಲ. ಇದು ನನಗೆ ತುಂಬ ತೃಪ್ತಿ ಕೊಡುವ ಸಂಗತಿಯಾಗಿದೆ. ಯಾಕಂದರೆ ಎಷ್ಟೋ ವೇಳೆ ನಾನೇನು ಮಾಡಬೇಕೆಂಬುದು ನನಗೇನು ತಿಳಿದಿರುವುದಿಲ್ಲ. ಇನ್ನು 5 ವರ್ಷಗಳಲ್ಲಿ ತಾವು ಎಲ್ಲಿಗೆ ಹೋಗುತ್ತಿದ್ದೇವೆ, ಏನು ಮಾಡಲಿದ್ದೇವೆ ಎಂಬುದನ್ನು ತಿಳಿಸಬಲ್ಲ ಕ್ರೈಸ್ತ ಸೇವಕರು ಇರುತ್ತಾರೆ. ಇದು ನನಗೆ ಚಿಂತೆಯನ್ನುಂಟು ಮಾಡುತ್ತದೆ. ಯಾಕಂದರೆ ನನಗೆ ಕರ್ತನಿಂದ ಆ ರೀತಿಯ ಮಾರ್ಗದರ್ಶನ ದೊರಕಿರುವುದಿಲ್ಲ. ಪೌಲನಿಗೂ ತನ್ನ ಮುಂದೆ ಏನಿದೆ ಎಂಬುದು ತಿಳಿದಿರಲಿಲ್ಲವೆಂಬುದು ನನಗೂ ಆದರಣೆಯ ವಿಷಯವಾಗಿದೆ. ಪೌಲನಿಗೂ ನನಗೂ ದೇವರು ನಕ್ಷೆಯನ್ನು ಸಿದ್ಧಪಡಿಸಿರುವುದಿಲ್ಲ. ಆತನು ನಮ್ಮನ್ನು ದಿನಾಲೂ ನಡೆಸುತ್ತಾನೆ. ನಾವು ಹೀಗಿರುವುದು ಒಳ್ಳೆಯದೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ: ಈ ಸಮಯದಲ್ಲಿ ಹೋಗುತ್ತಾ ನಿಮ್ಮನ್ನು ನೋಡುವುದಕ್ಕೆ ನನಗೆ ಇಷ್ಟವಿಲ್ಲ. ಕರ್ತನ ಅಪ್ಪಣೆಯಾದರೆ ನಿಮ್ಮ ಬಳಿಯಲ್ಲಿ ಕೆಲವು ಕಾಲ ಇರುವೆನೆಂದು ನಿರೀಕ್ಷಿಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಾನು ಕೊರಿಂಥಕ್ಕೆ ಹೋಗಬೇಕೆಂದಿದ್ದೇನೆ, ಆದರೆ ಕರ್ತನು ಅನುಮತಿ ಕೊಟ್ಟರೆ ಮಾತ್ರ ಎಂದು ಪೌಲನು ಹೇಳುತ್ತಾನೆ. ನಾವು ಯೋಜನೆ ಮಾಡಿಕೊಳ್ಳಬಾರದೋ? ಖಂಡಿತವಾಗಿಯೂ ಮಾಡಿಕೊಳ್ಳಬಹುದು, ಆದರೆ ಅದು ದೇವರ ಚಿತ್ತಕ್ಕೆ ಅನುಸಾರವಾಗಿರಬೇಕು. ಅದರಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಸಿದ್ಧರಿರಬೇಕು. ಬೇಕಾದರೆ ಆಚೀಚೆ ಮಾಡಬಹುದು. ಪೌಲನು ಸೌವಾರ್ತಿಕ ಸೇವೆಗೆ ಹೋಗುವಾಗ ಕಠಿಣವಾದ ನಕ್ಷೆ ಹಾಕಿಕೊಂಡಿರಲಿಲ್ಲ. ಕರ್ತನು ಹೇಳಿದ ರೀತಿಯಲ್ಲಿ ಹೋಗುತ್ತಿದ್ದನು. ಅವನ 2ನೇ ಸುವಾರ್ಥ ಪ್ರಯಾಣದಲ್ಲಿ ಕರ್ತನು ಅವನ ಮಾರ್ಗವನ್ನು ಹೇಗೆ ಬದಲಾಯಿಸಿದನೆಂದು ಅಪೊಸ್ತಲ ಕೃತ್ಯದಲ್ಲಿ ನೋಡಿದ್ದೇವೆ. ಅವನು ಆಸ್ಯಕ್ಕೆ ಹೋಗಬೇಕೆಂದಿದ್ದನು. ಅವನಿಗೆ ತಾನು ಯುರೋಪಿಗೆ ಹೋಗಲಿದ್ದೇನೆಂದು ತಿಳಿದಿರಲಿಲ್ಲ. ಅಲ್ಲಿಗೆ ಹೋಗಲು ರಹದಾರಿಯನ್ನು ಮಾಡಿಕೊಂಡಿರಲಿಲ್ಲ. ಆ ದಿನಗಳಲ್ಲಿ ಅದರ ಅಗತ್ಯವೂ ಇರಲಿಲ್ಲ. ಅವನು ಪವಿತ್ರಾತ್ಮನು ನಡೆಸಿದಲ್ಲಿಗೆ ಹೋದನು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: 50ಮ ದಿನದ ಹಬ್ಬದ ತನಕ ಎಫೆಸದಲ್ಲಿರುವೆನು ಎಂಬುದಾಗಿ. ಪ್ರಿಯರೇ, ಇದು ಅವನ ಯೋಜನೆಯಾಗಿತ್ತು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯಾಕಂದರೆ ಕಾರ್ಯಕ್ಕೆ ಅನುಕೂಲವಾದ ಮಹಾ ಸಂದರ್ಭವು ನನಗುಂಟು ಮತ್ತು ವಿರೋಧಿಗಳು ಬಹಳ ಮಂದಿ ಇದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಿಶೇಷ ವಚನವನ್ನು ನಾನು ಪ್ರಕಟಣೆ 3ನೇ ಅಧ್ಯಾಯ 8ನೇ ವಚನದೊಂದಿಗೆ ಜೊತೆಯಾಗಿರಿಸಿದ್ದೇನೆ. ಅದು ಕ್ರಿಸ್ತನು ಫಿಲಡೆಲ್ಫಿಯಾ ಸಭೆಗೆ ಕೊಟ್ಟ ಸಂದೇಶವಾಗಿತ್ತು. ಇಗೋ, ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಇಲ್ಲಿ ಪೌಲನು ಹೇಳುತ್ತಾನೆ, ಅನುಕೂಲವಾದ ಮಹಾಸಂದರ್ಭವು ನನಗುಂಟು ಎಂಬುದಾಗಿ. ದೇವರು ನನಗೆ ಕೊಟ್ಟಿರುವ ಸೇವೆಯಲ್ಲಿ ಕೂಡ ಈ 2 ವಚನಗಳು ಸತ್ಯವಾದದ್ದಾಗಿವೆ ಮತ್ತು ವಿರೋಧಿಗಳು ಅನೇಕರಿದ್ದಾರೆ ಎಂಬ ಸತ್ಯವಾಗಿದೆ. ದೇವರ ವಾಕ್ಯಕ್ಕಾಗಿ ನಿಲ್ಲುವವನಿಗೆ ಅನೇಕ ವಿರೋಧಿಗಳಿರುತ್ತಾರೆ. ಅದು ಪೌಲನ ಅನುಭವವಾಗಿತ್ತು. ನನ್ನ ಅನುಭವ ಕೂಡ ಇದೇ ಆಗಿದೆ. ಆದರೂ ದೇವರು ಬಾಗಲನ್ನು ತೆರೆದರೆ ಯಾರೂ ಅದನ್ನು ಮುಚ್ಚಲು ಸಾಧ್ಯವಿಲ್ಲ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರಿಯರೇ, ಪೌಲನು ಅದ್ಭುತವಾಗಿ ಸಂತೋಷದಲ್ಲಿದ್ದು ದೇವರ ಚಿತ್ತದಲ್ಲಿ ಸಂತೋಷಿಸುವುದನ್ನು ನೋಡುತ್ತೇವೆ. ಕೊರಿಂಥಕ್ಕೆ ಅವನು ಹೋಗಬೇಕೆಂದು ದೇವರು ಬಯಸುವುದಾದರೆ ಅವನು ಹೋಗುತ್ತಾನೆ. ಮುಂದಕ್ಕೆ ನಾವು ನೋಡುತ್ತೇವೆ ವೈಯಕ್ತಿಕ ಮಾತುಗಳು ಎಂಬುದಾಗಿ. ಪ್ರಿಯರೇ, ಈಗ ನಾವು ವೈಯಕ್ತಿಕ ವಿಚಾರಗಳಿಗೆ ಬರುತ್ತಿದ್ದೇವೆ. ಅವರೆಲ್ಲರೂ ಕೊರಿಂಥದ ನಿವಾಸಿಗಳು. ಕೊರಿಂಥವು ವಿಷಯ ಆಸಕ್ತಿಗಳಿಂದ ತುಂಬಿ ಹೋದ ನಗರವಾಗಿತ್ತು. ಈಗಿನ ಜನರು ತಿಳಿದಿರುವುದಕ್ಕಿಂತಲೂ ಹೆಚ್ಚಾಗಿ ಲೈಂಗಿಕತೆಯ ಕುರಿತಾಗಿ ಅವರು ತಿಳಿದಿದ್ದರು. ಆದರೂ ಆ ಪಟ್ಟಣದಲ್ಲಿ ಕರ್ತನಾದ ಯೇಸುವನ್ನು ತಿಳಿದ ಆತನಿಗಾಗಿ ಜೀವಿಸುವವರೂ ಇದ್ದರು. ಅವರು ಲೋಕದ ಕೆಸರು ತಮಗೆ ಮೆತ್ತದಂತೆ ಜಾಗೃತರಾಗಿದ್ದರು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ತಿಮೋಥೆಯನು ಬಂದರೆ ಅವನು ನಿಮ್ಮ ಬಳಿಯಲ್ಲಿ ಭಯವಿಲ್ಲದೆ ಇರುವಂತೆ ನೋಡಿಕೊಳ್ಳಿರಿ. ನನ್ನ ಹಾಗೆಯೇ ಕರ್ತನ ಕೆಲಸವನ್ನು ನಡೆಸುತ್ತಾನೆ. ಆದ್ದರಿಂದ ಯಾರೂ ಅವನನ್ನು ಹೀನೈಸಬಾರದು. ಮತ್ತು ಅವನು ನನ್ನ ಬಳಿಗೆ ಬರುವಂತೆ ಅವನನ್ನು ಸಮಾಧಾನದಿಂದ ಸಾಗ ಕಳುಹಿಸಿರಿ. ಅವನು ಸಹೋದರರೊಂದಿಗೆ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ಅವರು ತಿಮೋಥೆಯನನ್ನು ಯಾಕೆ ಹೀನೈಸಬೇಕು? ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ಪೌಲನು ಬರೆದಿದ್ದಾನೆ, ಯೌವನಸ್ಥನೆಂದು ಯಾರೂ ನಿನ್ನನ್ನು ಅಸಡ್ಡೆ ಮಾಡದಂತೆ ನೋಡಿಕೋ ಎಂಬುದಾಗಿ. ಅದರಿಂದ ಅವನು ಯೌವನಸ್ಥನಾಗಿದ್ದರೂ ಕೊರಿಂಥದವರು ಅವನನ್ನು ಸ್ವೀಕರಿಸಬೇಕೆಂದು ಹೇಳುತ್ತಾನೆ. ಅವನು ದೇವರ ವಾಕ್ಯದ ಬೋಧಕನಾಗಿದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ಸಹೋದರನಾದ ಅಪೊಲ್ಲೋಸನ ಸಂಗತಿಯೇನೆಂದರೆ, ಸಹೋದರರೊಂದಿಗೆ ನಿಮ್ಮ ಬಳಿಗೆ ಹೋಗಬೇಕೆಂದು ಅವನನ್ನು ಬಹಳವಾಗಿ ಬೇಡಿಕೊಂಡೆನು. ಈಗ ಬರುವುದಕ್ಕೆ ಅವನಿಗೆ ಸ್ವಲ್ಪವೂ ಮನಸ್ಸಿರಲಿಲ್ಲ. ಒಳ್ಳೆಯ ಸಮಯ ಸಿಕ್ಕಿದಾಗ ಬರುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲ, ಪೇತ್ರ, ಅಪೊಲ್ಲೋಸರ ಹೆಸರಿನಲ್ಲಿ ಕೊರಿಂಥ ಸಭೆಯಲ್ಲಿ ಭೇದವಿತ್ತೆಂಬುದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಆದರೆ ಪೌಲನು ಅಪೊಲ್ಲೋಸನನ್ನು ಪ್ರೀತಿ ಮಾಡಿದನು. ತಾವಿಬ್ಬರೂ ಕೂಡ ಸೇವೆಯಲ್ಲಿ ಜೊತೆಗಾರರೆಂದು ಹೇಳುತ್ತಾನೆ. ಮುಂದಕ್ಕೆ ಅಪೊಲ್ಲೋಸನು ಅವರನ್ನು ಭೇಟಿಯಾಗಲಿದ್ದಾನೆಂದು ಪೌಲನು ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಎಚ್ಚರವಾಗಿರಿ, ಕ್ರಿಸ್ತನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರಿ, ಬಲಗೊಳ್ಳಿರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ ಎಂಬುದಾಗಿ. ಪ್ರಿಯರೇ, ಇದು ಈ ದಿನದಲ್ಲಿ ನಮಗೂ ಅನ್ವಯಿಸುವಂಥದ್ದಾಗಿದೆ. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸ್ತೆಫನನ ಮನೆಯವರು ಅಖಾಯದಲ್ಲಿನ ಪ್ರಥಮ ಫಲವೆಂದು ಅವರು ದೇವಜನರಿಗೆ ಸೇವೆ ಮಾಡುವುದಕ್ಕಾಗಿ ಕೈ ಹಾಕಿದರೆಂದು ನೀವು ಬಲ್ಲಿರಷ್ಟೇ. ಸಹೋದರರೇ, ನೀವು ಇಂಥವರಿಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಪ್ರಯಾಸ ಪಡುತ್ತಾ ಇರುವವರೆಲ್ಲರಿಗೂ ಒಳಗಾಗಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೈ ಹಾಕಿದರು ಎಂಬುದಾಗಿ ನೋಡುವಾಗ ಇದು ನಮಗೆ ಬೇರೆ ಅರ್ಥ ಕೊಡಬಹುದು. ಆದರೆ ಈ ಜನರು ದೇವಜನರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಅದು ವಿಶೇಷವಾದ ಸೇವೆಯಾಗಿದೆ. ಕೊರಿಂಥದವರು ತಮ್ಮ ನಡುವೆ ಸೇವೆಗಾಗಿ ಬಂದವರಿಗೆ ಒಳಗಾಗಬೇಕೆಂದು ಪೌಲನು ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ, ಸ್ತೆಫನನು, ಪೊರ್ತುನಾತನು, ಅಕಾಯಿಕನು ಬಂದದರಿಂದ ನನಗೆ ಸಂತೋಷವಾಯಿತು. ನೀವು ಇಲ್ಲದರಿಂದ ನನಗುಂಟಾದ ಕೊರತೆಯನ್ನು ಅವರು ನೀಗಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದ ಸಭೆಯ ಪತ್ರವನ್ನು ಪೌಲನಿಗೆ ತಂದವರ ಜೊತೆಯಲ್ಲಿ ಇವರು ಇದ್ದಿರಬಹುದು. ಈ 3 ಮಂದಿ ಕ್ರೈಸ್ತ ಸಹೋದರರು ಇಡೀ ಸಭೆಯ ಪರವಾಗಿ ತನ್ನ ಸೇವೆ ಮಾಡಿದರೆಂದು ಪೌಲನು ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವರು ನನ್ನ ಆತ್ಮವನ್ನು ನಿಮ್ಮ ಆತ್ಮಗಳನ್ನು ಉಪಶಮನ ಮಾಡಿದರು, ಇಂಥವರನ್ನು ಸನ್ಮಾನಿಸಿರಿ ಎಂಬುದಾಗಿ. ಪ್ರಿಯರೇ, ಅವರು ಹಿಂತಿರುಗಿ ಬಂದಾಗ ಅವರಿಗೆ ಉಪಕಾರ ಹೇಳಿರಿ ಎಂದು ಪೌಲನು ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ, ಆಸ್ಯ ಸೀಮೆಯ ಸಭೆಗಳವರು ನಿಮಗೆ ವಂದನೆ ಹೇಳುತ್ತಾರೆ. ಅಕ್ವಿಲನು, ಪ್ರಿಸ್ಕಳು ತಮ್ಮ ಮನೆಯಲ್ಲಿ ಕೂಡುವ ಸಭೆಯವರೊಂದಿಗೆ ಕರ್ತನ ಹೆಸರಿನಲ್ಲಿ ಅನೇಕ ವಂದನೆಗಳನ್ನು ಹೇಳುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಜನರಲ್ಲಿ ಅನೇಕರು ಕ್ರಿಸ್ತನನ್ನು ಕಂಡುಕೊಂಡ ಸ್ಥಳ ಅದಾಗಿತ್ತು. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 20ನೇ ವಚನವನ್ನು ಅಲ್ಲಿ ಹೀಗೆ ನೋಡುತ್ತೇವೆ, ಸಹೋದರರೆಲ್ಲರೂ ನಿಮ್ಮನ್ನು ವಂದಿಸುತ್ತಾರೆ, ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಮುದ್ದಿಡುವುದಕ್ಕೆ ಕೊಟ್ಟ ಒಪ್ಪಿಗೆಯೋ? ಹೌದು, ಆದರೆ ಪವಿತ್ರವಾದ ಮುದ್ದು. ಆದರೆ ಹೆಚ್ಚಿನ ಮುದ್ದುಗಳು ಆಗಿರುವುದಿಲ್ಲ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ, ಪೌಲನೆಂಬ ನಾನು ಸ್ವಂತ ಕೈಯಿಂದ ವಂದನೆಯನ್ನು ಬರೆದಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಈ ಪತ್ರವನ್ನು ಬರೆಸಿ ಕೊನೆಗೆ ತನ್ನ ರುಜು ಹಾಕಿದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ, ಕರ್ತನು ಬರುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ಕರ್ತನಾದ ಯೇಸು ಪೇತ್ರನನ್ನು, ನೀನು ನನ್ನನ್ನು ಪ್ರೀತಿಸ್ತೀಯೋ ಎಂದು ಕೇಳಿದನು. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 17ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಅವನು ತನ್ನನ್ನು ಮತ್ತೊಮ್ಮೆ ಅಲ್ಲಗಳೆಯುತ್ತಾನೋ ಎಂದು ಕೇಳಲಿಲ್ಲ, ನನ್ನನ್ನು ಪ್ರೀತಿಸ್ತೀಯೋ ಎಂದು ಮಾತ್ರ ಕೇಳಿದ್ದನು. ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ. ಮಾರನಾಥ ಅಂದರೆ ಕರ್ತನು ಬರುತ್ತಾನೆ ಎಂದರ್ಥ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 23 ಮತ್ತು 24ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮೆಲ್ಲರ ಮೇಲೆ ನನ್ನ ಪ್ರೀತಿ ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಕರ್ತನಾದ ಯೇಸುವನ್ನು ಪ್ರೀತಿಸುವುದಾದರೆ ಆತನ ಭಕ್ತರನ್ನೂ ಪ್ರೀತಿಸುತ್ತಿ. ಈ ಪತ್ರಿಕೆಯು ಅತ್ಯುನ್ನತವಾದ ಪ್ರೀತಿಯೊಂದಿಗೆ ಕೊನೆಗೊಳ್ಳುತ್ತದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಮಹಾಕೃಪೆಯಿಂದ ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯ ಅಧ್ಯಯನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರಾತ್ಮನು ನಮಗೆ ಅನೇಕ ಸತ್ಯಗಳನ್ನು ತಿಳಿಸಿದ್ದಾನೆ. ನಾವು ಕೂಡ ದೇವರು ಆದುಕೊಂಡ ಜನಾಂಗವಾಗಿ ಮುಂದೆ ಸಾಗುವುದಕ್ಕೆ ದೇವರಾತ್ಮನ ಬಲದೊಂದಿಗೆ ದೇವರ ಪ್ರೀತಿಯಿಂದ ತುಂಬಿದವರಾಗಿ ರಕ್ಷಣೆಯ ಸಂತೋಷದಲ್ಲಿ ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ ಮತ್ತು ಇತರರಿಗೂ ಕೂಡ ಕ್ರಿಸ್ತನ ಪ್ರೀತಿಯನ್ನು, ದೇವರ ಕರುಣೆಯನ್ನು ತೋರಿಸೋಣ. ಹೀಗಾಗುವಂತೆ ದೇವರಾತ್ಮನು ನಮ್ಮನ್ನು ಕೈ ಹಿಡಿದು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಮ್ಮ ಜೀವಿತದ ಜವಾಬ್ದಾರಿಗಳು, ಸೇವೆ ಎಲ್ಲವೂ ದೇವರ ಚಿತ್ತಕ್ಕೆ ಅನುಗುಣವಾಗಿ ಇದ್ದರೆ ಒಳ್ಳೆಯದು. ಅನೇಕ ಸಾರಿ ದೇವರ ಚಿತ್ತಕ್ಕೆ ಸರಿಹೊಂದಲು ನಮ್ಮ ಯೋಜನೆಗಳನ್ನು ಬದಲಾಯಿಸಬೇಕಾಗುತ್ತದೆ. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಆ ಸತ್ಯಗಳಿಗೆ ವಿಧೇಯರಾಗಿ ನಾವು ಜೀವಿಸಿ ದೇವರನ್ನು ಘನಪಡಿಸೋಣ. ಪ್ರಾರ್ಥನೆ ಮಾಡೋಣ. ಅನುದಿನವೂ ನಮ್ಮ ಭಾರವನ್ನು ಹೊರುವಂಥ ನಮ್ಮ ರಕ್ಷಕನೇ, ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡ ಸತ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯುವುದಕ್ಕೆ ಸಹಾಯ ಮಾಡು. ದೇವರೇ, ಯಥಾರ್ಥವಾಗಿ ನಿನ್ನಲ್ಲಿ ಬೇಡಿಕೊಳ್ಳುವಂಥ ಒಂದೊಂದು ಆತ್ಮಗಳಿಗೆ ಸಂತೈಸುವಿಕೆಯನ್ನು, ಆದರಣೆಯನ್ನು, ಕೃಪೆಯನ್ನು, ಪರಿಪೂರ್ಣವಾದ ಸಹಾಯವನ್ನು ಕೊಟ್ಟು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳು ನಿಮ್ಮ ನೊಂದ ಜೀವಿತಕ್ಕೆ ಆದರಣೆ ನೀಡಿದೆಯಲ್ಲವೇ? ಹಾಗಾದರೆ ಇನ್ನೂ ಅನೇಕರ ಜೀವಿತಕ್ಕೆ ಆಶೀರ್ವಾದವನ್ನು ನೀಡಲು ಈ ಸೇವೆಯ ಅಭಿವೃದ್ಧಿಗಾಗಿ ತಪ್ಪದೇ ಕರೆ ಮಾಡಿರಿ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ಸಿದ್ಧರಾಗಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.